ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ನಿಜಕ್ಕೂ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಮತ್ತು ನಿರಾಳತೆ ತರುವಂತಹ ಸುದ್ದಿ ನಿಮ್ಮೆದುರಿಗಿಡ್ತಾ ಇದ್ದೀನಿ. ಕಳೆದ 108 ದಿನಗಳಿಂದ ಇಡೀ ವಿಶ್ವವನ್ನ ಆತಂಕಕ್ಕೆ ತಳ್ಳಿತಲ್ಲ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಕಾರ್ಮೋಡ, ಅದು ಕೊನೆಗೂ ಸರಿದಂತೆ ಕಾಣ್ತಾ ಇದೆ. ಬರುವ ಜೂನ್ 19ಕ್ಕೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಉಭಯ ದೇಶಗಳು ಅಧಿಕೃತವಾಗಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇವೆ. ಸಾಮಾನ್ಯವಾಗಿ ಜಾಗತಿಕ ಬಿಕ್ಕಟ್ಟುಗಳನ್ನು ಬಗೆಹರಿಸೋದಕ್ಕೆ ಸ್ವಿಟ್ಜರ್ಲ್ಯಾಂಡ್ ತಟಸ್ಥ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತೆ. ಈ ಬಾರಿ ಕೂಡ ಅದು ಯಶಸ್ವಿಯಾಗಿದೆ. ಅಂದರೆ 108 ದಿನಗಳ ಇರಾನ್ US ಯುದ್ಧಕ್ಕೆ ಫುಲ್ ಸ್ಟಾಪ್ ಇಡಲಾಗ್ತಾ ಇದೆ. ಇರಾನ್ ಅಮೆರಿಕ ಮಧ್ಯೆ ಪೀಸ್ ಡೀಲ್ ಫೈನಲ್ ಆಗ್ತಾ ಇದೆ. ಪರಸ್ಪರ ಶಾಂತಿ ಒಪ್ಪಂದವನ್ನು ಕುದುರಿಸಿರುವಂತಹ ಇರಾನ್ ಮತ್ತು US ಜೂನ್ 19ಕ್ಕೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕೋದು ಮಾತ್ರ ಈಗ ಬಾಕಿ ಉಳಿದಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಜೊತೆಗೆ ಈ ಶಾಂತಿ ಒಪ್ಪಂದದ ಸಂದರ್ಭದಲ್ಲಿ ಟ್ರಂಪ್ ಅಲ್ಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಅಂದರೆ ಜಿನೆವಾದಲ್ಲಿ ಶಾಂತಿ ಮಾತುಕತೆಗೆ ಟ್ರಂಪ್ ಬಂದು ಸಹಿ ಹಾಕೋ ಸಾಧ್ಯತೆ ಇದೆ. ಜೂನ್ 19ಕ್ಕೆ ಜಿನೆವಾದಲ್ಲಿ ನಡೆಯುವಂತಹ ಈ ಸಂಧಾನದಲ್ಲಿ 60 ದಿನಗಳ ಶಾಂತಿ ಮಾತುಕತೆಗೆ ಇರಾನ್ ಅಮೆರಿಕ ಸಹಿ ಹಾಕುತ್ತೆ. ಪ್ರಮುಖ ಉದ್ದೇಶ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸೋದು. ಯಾಕಂದ್ರೆ ಇಡೀ ಜಗತ್ತಿಗೆ ಇದು ಕಂಟಕಪ್ರಾಯ ಆಗ್ಬಿಟ್ಟಿದೆ ಈ ಯುದ್ಧ. ಫೆಬ್ರವರಿ 28ಕ್ಕೆ ಆರಂಭವಾದ ದಿನದಿಂದಲೂ ಕೂಡ ಪ್ರತಿಯೊಂದು ರಾಷ್ಟ್ರ ಕೂಡ ಪರಿತಪಿಸ್ತಾ ಇದೆ. ಯುರೇನಿಯಂ ನಾಶ ಈ ಒಪ್ಪಂದದ 2ನೇ ಕಂಡೀಷನ್. ಒಪ್ಪಂದದ ಪತ್ರದಲ್ಲಿ ಯುರೇನಿಯಂ ಬಗ್ಗೆ ಉಲ್ಲೇಖ ಆಗಿದೆ. ಸಂವರ್ಧಿತ ಯುರೇನಿಯಂ ನಾಶಕ್ಕೆ ಒಪ್ಪಂದದಲ್ಲಿ ಗಡುವು ಕೊಡಲಾಗಿದೆಯಾ ಅಂದ್ರೆ ಮುಂದಿನ 2 ತಿಂಗಳಿನಲ್ಲಿ ಯುರೇನಿಯಂ ನಾಶಪಡಿಸಲಾಗತ್ತಾ? ನಂತರ ಇರಾನ್ ಮೇಲಿದೆಯಾ ನಿರ್ಬಂಧ, ಅದನ್ನು ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ. ಜಪ್ತಿ ಮಾಡಲಾದಂತಹ ಇರಾನ್ನ ಸಂಪತ್ತನ್ನ ಕೂಡ ಬಿಡುಗಡೆ ಮಾಡಲಾಗತ್ತಾ? ಒಟ್ಟು 14 ಷರತ್ತಿನ ಒಪ್ಪಂದ ಈ ಅಮೆರಿಕ ಮತ್ತು ಇರಾನ್ ನಡುವೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ನಾನು ಆಗಲೇ ಹೇಳಿದಾಗೆ ಮೊದಲನೇ ಷರತ್ತೆ ಹಾರ್ಮುಜ್ ಜಲಸಂಧಿ. ಎರಡೂ ರಾಷ್ಟ್ರಗಳು ಕೂಡ ಏನು ಹೇಳ್ತಾ ಇದ್ವು, ನಮ್ಮ ಸುಪರ್ದಲ್ಲಿದೆ ಅಂತ. ಅದನ್ನ ಓಪನ್ ಮಾಡೋದಕ್ಕೆ, ಮುಕ್ತಗೊಳಿಸೋದಕ್ಕೆ ಒಪ್ಪಿಗೆ ಕೊಡಲಾಗ್ತಾ ಇದ್ದು ನಾಕಾಬಂದಿ ಕೂಡಲೇ ತೆರವಾಗ್ತಾ ಇದೆ. ಎಲ್ಲಾ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಪ್ರಮುಖವಾಗಿ ಹಾರ್ಮುಜ್ ದಾಟಬೇಕು ಅಂತಂದ್ರೆ ಶುಲ್ಕ ಕೊಡಬೇಕು ಅಂತ ಹೇಳಿ ಏನು ಹೇಳ್ತಾ ಇದ್ರಲ್ಲ, ಆ ಶುಲ್ಕ ಸಂಗ್ರಹ ಮಾಡೋ ಹಾಗಿಲ್ಲ. ಜೂನ್ 19ಕ್ಕೇನು ಜಿನೆವಾದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ, ಅದಾದ ಮೇಲೆ ಯಾವ್ಯಾವುದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತ ಅನ್ನೋದು ಸ್ಪಷ್ಟವಾಗುತ್ತೆ. ಜೊತೆಗೆ ಖುದ್ದು ಟ್ರಂಪ್ ಆಗಮಿಸಿ ಸಹಿ ಹಾಕ್ತಾರ, ಆ ಷರತ್ತಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಬರೀ ಇರಾನ್ ಅಮೆರಿಕ ನಡುವೆ ಅಷ್ಟೇ ಅಲ್ಲ, ಇಸ್ರೇಲ್ ಏನು ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇತ್ತು. ಲೆಬನಾನ್ನಲ್ಲಿರುವಂತಹ ಉಗ್ರ ಪಡೆ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇತ್ತು. ಲೆಬನಾನ್ ಸೇರಿದಂತೆ ಬೇರೆ ಕಡೆ ಕೂಡ ಕದನ ವಿರಾಮ ಆಗಬೇಕು. ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕೂಡ ಹಲವು ಕಡೆ ದಾಳಿ ಮಾಡಿದೆ ಗಲ್ಫ್ ರಾಷ್ಟ್ರಗಳಲ್ಲಿ. ಇದು ಬಹಳ ದೊಡ್ಡ ಕಂಟಕಪ್ರಾಯ ಆಗಿತ್ತು ಗಲ್ಫ್ ರಾಷ್ಟ್ರಗಳ ಪಾಲಿಗೆ. ಅಲ್ಲೂ ಕೂಡ ಕದನ ವಿರಾಮ ಬೀಳಲೇಬೇಕು. ಹಾಗೆ ಇದೆಲ್ಲ ಆಗ್ತಾ ಇದ್ದಂತೆ ಪ್ರಮುಖ ಮತ್ತೊಂದು ಷರತ್ತು ಅಂತಂದ್ರೆ ಇರಾನ್ನ ಸ್ವತ್ತಿನ ಮೇಲಿನ ನಿರ್ಬಂಧ ಏನಿದೆ ಅದನ್ನು ತೆರವುಗೊಳಿಸುವಂಥದ್ದು. ಹಾಗೆ ಪ್ರಮುಖ ಮತ್ತೊಂದು ಷರತ್ತಿರೋದು $300 ಅರಬ್ ವೆಚ್ಚದಲ್ಲಿ ಮರುನಿರ್ಮಾಣ ಕಾರ್ಯ ಇರಾನ್ನಲ್ಲಾಗಬೇಕು. ಸಾಕಷ್ಟು ವಿಧ್ವಂಸಕ ಕೃತ್ಯಗಳಾಗಿದೆಯಲ್ಲ, ಅದೆಲ್ಲವೂ ಕೂಡ ಮರುನಿರ್ಮಾಣ ಆಗಬೇಕು ಅಂತಂದ್ರೆ ಅದಕ್ಕೆ ಒಪ್ಪಿಗೆ ಸಿಗುತ್ತಾ? ಜೊತೆಗೆ ಇರಾನ್ ಬಳಿ ಇರುವಂತಹ ಅಮೆರಿಕಾದ ಸೇನೆ ತೆರವಾಗಬೇಕು ಅನ್ನುವಂತಹ ಷರತ್ತು ಕೂಡ ಇದೆ. ಹಾಗೆ ಇರಾನ್ನ ಕಚ್ಚಾ ತೈಲದ ಮೇಲೆ ನಿರ್ಬಂಧ ಕೂಡ ಹೇರೋ ಹಾಗಿಲ್ಲ, ಮುಕ್ತವಾಗಿರಬೇಕು ಅನ್ನುವಂಥದ್ದು ಈ ಷರತ್ತುಗಳಲ್ಲೊಂದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಟ್ರಂಪ್ ಹೇಳಿದ್ದೇನು, ಟ್ರಂಪ್ ಘೋಷಣೆ ಏನು, ಪೋಸ್ಟ್ ಹಾಕಿದ್ದಾರೆ ಟ್ರಂಪ್. ವಿಶ್ವದ ಹಡಗುಗಳೇ ತೈಲ ಹರಿಯಲಿ ಅಂದ್ರೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಜೊತೆಗಿನ ಒಪ್ಪಂದ ಈಗ ಪೂರ್ಣ ಆಗಿದೆ. ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನಿಂದ ಹಾರ್ಮುಜ್ ಜಲಸಂಧಿ ಟೋಲ್ ಮುಕ್ತಗೊಳಿಸೋದಕ್ಕೆ ಸಂಪೂರ್ಣ ಅಧಿಕಾರ ಕೊಡ್ತಾ ಇದ್ದೀನಿ. ಏಕಕಾಲಕ್ಕೆ ಅಮೆರಿಕ ನೌಕಾಪಡೆಯ ದಿಗ್ಬಂಧನ ಕೂಡ ತಕ್ಷಣವೇ ತೆಗೆದುಹಾಕುವಂತೆ ಆದೇಶ ನೀಡಿದ್ದೀನಿ. ವಿಶ್ವದ ಹಡಗುಗಳೇ ನಿಮ್ಮ ಎಂಜಿನ್ಗಳನ್ನ ಸ್ಟಾರ್ಟ್ ಮಾಡಿ, ತೈಲ ಹರಿಯಲಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಶತ್ರುಗಳ ಶರಣಾಗತಿ ಅಂತ ಇದೆ ಇರಾನ್. ಸರ್ವಶಕ್ತ ದೇವರ ಕೃಪೆಯಿಂದ ಇಸ್ಲಾಮಿಕ್ ಕ್ರಾಂತಿಯ ನಾಯಕರ ಆದೇಶದ ಮೇರೆಗೆ ದುಷ್ಟ ರಾಷ್ಟ್ರಗಳಿಗೆ, ಶತ್ರುಗಳಿಗೆ ಸೋಲನ್ನೊಪ್ಪಿಕೊಳ್ಳೋದು, ಶರಣಾಗೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಎನ್ನುವುದನ್ನು ಇರಾನ್ ಜನ ಮತ್ತವರ ಹೋರಾಟಗಾರರು ಸಾಬೀತುಪಡಿಸಿದ್ದಾರೆ. ಈ ಒಪ್ಪಂದದ ಅರ್ಥ ಶತ್ರುವನ್ನ ನಂಬೋದು ಅಂತಲ್ಲ, ಸಕ್ರಿಯ ಅಪನಂಬಿಕೆಯೊಂದಿಗೆ ಬರೆಯಲಾಗಿದೆ. ಇದನ್ನ ಅಮೆರಿಕಾದ ಬದ್ಧತೆಗಳ ಅನುಷ್ಠಾನವನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇನ್ನು ಜೂನ್ 19ಕ್ಕೆ ಅಧಿಕೃತವಾದಂತಹ ಸಹಿ ಬೀಳುತ್ತೆ ಈ ಒಪ್ಪಂದಕ್ಕೆ ಎನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ ಶರೀಫ್
ತೀವ್ರ ಚರ್ಚೆ ನಂತರ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ನಡುವೆ ಶಾಂತಿ ಒಪ್ಪಂದ ಏರ್ಪಟ್ಟಿದೆ ಅಂತ ಘೋಷಿಸೋದಕ್ಕೆ ಸಂತೋಷ ಪಡ್ತೀವಿ. ಲೆಬನಾನ್ ಸೇರಿದಂತೆ ಎಲ್ಲಾ ರಂಗಗಳಲ್ಲಿ ಮಿಲಿಟರಿ ಕಾರ್ಯಾಚರಣೆ ತಕ್ಷಣ ಮತ್ತು ಶಾಶ್ವತವಾಗಿ ಕೊನೆಗೊಳಿಸುವುದಾಗಿ ಎರಡೂ ಕಡೆಯವರು ಘೋಷಣೆ ಮಾಡಾಗಿದೆ. ಈಗ ಅಧಿಕೃತ ಸಹಿ ಹಾಕುವಂತಹ ಸಮಾರಂಭ ಜೂನ್ 19ಕ್ಕೆ ಶುಕ್ರವಾರ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆಯುತ್ತೆ. ಸಂಘರ್ಷಕ್ಕೆ ರಾಜತಾಂತ್ರಿಕ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಎರಡೂ ದೇಶಗಳು ತೋರಿದಂತಹ ಬದ್ಧತೆಗೆ ನಾವು ಧನ್ಯವಾದ ಅರ್ಪಿಸ್ತೇವೆ ಅಂತ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಪೋಸ್ಟ್ ಹಾಕಿದ್ದಾರೆ. ಇದು ಎರಡು ದೇಶಗಳ ನಡುವಿನ ಸಮಸ್ಯೆ ಆಗಿರಲಿಲ್ಲ. ಜಾಗತಿಕ ತೈಲ ಮಾರುಕಟ್ಟೆ, ಷೇರು ಮಾರುಕಟ್ಟೆ, ಆರ್ಥಿಕತೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿತ್ತು. ನಮ್ಮ ದೇಶದಲ್ಲಾದಂಥ ಬೆಳವಣಿಗೆಯ ದುಷ್ಪರಿಣಾಮವನ್ನು ನಾವು ಎದುರಿಸ್ತಾ ಇದ್ದೀವಿ. ಈಗ ಒಪ್ಪಂದ ಫೈನಲ್ ಆಗಿರೋದ್ರಿಂದ ಜಾಗತಿಕ ಮಾರುಕಟ್ಟೆ ಈಗಾಗಲೇ ಚೇತರಿಸಿಕೊಳ್ತಾ ಇದೆ, ಇನ್ನಷ್ಟು ಚೇತರಿಸಿಕೊಳ್ಳೋ ನಿರೀಕ್ಷೆ ಇದೆ. ಆಗಲೇ ಆ ಬೆಳವಣಿಗೆ ಕಾಣ್ತಾ ಇದೆ. ವಾರ್ಗೆ ಬ್ರೇಕ್ ಬೀಳ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆಯಲ್ಲಿ ಇಳಿಕೆಯಾಗಿದೆ. $80ಗೆ ಬಂದಿಳಿದಂತಹ ಕಚ್ಚಾ ತೈಲ ಬೆಲೆ ಒಂದೇ ದಿನ 4% ಬೆಲೆಯಲ್ಲಿ ಕುಸಿತ ಆಗಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ $80ಗೆ ಕುಸಿದು ಹೋಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ ಏರಿಕೆಯಾಗಿದೆ. ಯುದ್ಧ ವಿರಾಮದ ಬೆನ್ನಲ್ಲೇ ಭಾರತೀಯ ರೂಪಾಯಿ ಮೌಲ್ಯ ಏರಿಕೆಯಾಗಿರೋದ್ರಿಂದಾಗಿ ಸಂಚಲನ ಮೂಡ್ತಾ ಇದೆ. 95.20ರಿಂದ 95.40 ಆಸುಪಾಸಿನಲ್ಲಿ ವಹಿವಾಟಿದ್ದು ಭಾರತೀಯ ಮಾರುಕಟ್ಟೆ ಮೇಲೆ ಇದು ನೇರ ಪರಿಣಾಮವನ್ನು ಬೀರುತ್ತೆ. ಹಾಗೆ ಯುದ್ಧದ ಭೀತಿಯಲ್ಲಿದ್ದಂತಹ ಜಗತ್ತಿಗೆ ಈ ಪೀಸ್ ಡೀಲ್ ಇದೆಯಲ್ಲ, ನಿಜಕ್ಕೂ ಸದ್ಯದ ಮಟ್ಟಿಗೆ ದೊಡ್ಡ ಸಮಾಧಾನ ತರ್ತಾ ಇದೆ. ಜೊತೆಗೆ ಆ ಪೀಸ್ ಡೀಲ್ಗೆ ಸಹಿ ಹಾಕೋ ಸಂದರ್ಭದಲ್ಲೂ ಏನೂ ಸಮಸ್ಯೆಗಳಾಗದೆ ಶಾಂತಿ ಮಾತುಕತೆಯಾಗಿ ಇದೆಲ್ಲದಕ್ಕೂ ಸಂಪೂರ್ಣವಾದಂತಹ ವಿರಾಮ ಬಿದ್ದುಬಿಟ್ರೆ ಇಡೀ ಜಗತ್ತು ನೆಮ್ಮದಿಯಿಂದಿರುತ್ತೆ. ಹಾಗಾಗಲಿ ಅಂತ ಇಡೀ ಜಗತ್ತು ಆಶಿಸ್ತಾ ಇದೆ ಕೂಡ. ನಮಸ್ಕಾರ.